ಅಲ್ಲಿ ಕಾಣಿಸುತ್ತಲ್ಲ ಇದು ನೋಡ್ರಿ ಇವ್ರದ್ದು ಆಫೀಸ್ ನೋಡ್ರಿ. ಇದು ದೊಡ್ಡ ಬಿಲ್ಡಿಂಗ್. ಇದು MD ಅಂದ್ರೆ 4 ಬಿಲ್ಡಿಂಗ್ಸ್ಗಳು ಇದಾವೆ. ಇದು ಇಲ್ಲಿ ಇವ್ರು ಕೆಲಸ ಮಾಡೋದು. ಕರ್ಕೊಂಬರೋಣ ಅಪ್ಪಿ ಒಂದಿನ. ವಿಸಿಟರ್ ವೀಸಾ ತಗೋಬೋದು. ಇದು ವಿದ್ಯೆ ಒಳಗೆ ಬಂದು ಹೋಗ್ಬೋದು. ವಿಸಿಟರ್ ಪಾಸ್. ಇದು MD Anderson ಬಿಲ್ಡಿಂಗ್. ಇದು ಮಿಡ್ ಕ್ಯಾಂಪಸ್. ಅಲ್ಲಿರೋವಲ್ಲ ಅವಿಷ್ಟು ಫುಲ್ ಇದು ಪಾರ್ಕಿಂಗ್ ಕಾರ್ ಎಲ್ಲ ನಿಲ್ಸ್ತಾರಲ್ಲೂ. ಅಲ್ಲಿ ಇಲ್ಲಿ ಇದಷ್ಟು ಕಾರ್ ಬರೀ ಕಾರ್ ನಿಲ್ಸಕ್ಕದು. ಹಾ ಬರೀ ಕಾರ್ ನಿಲ್ಸಕ್ ಅಷ್ಟೇ. ಹಾ ಹೋಗು ಕುಸೆ. ಇದಕ್ಕೆ TMC 3 ಅಂತ ಹೇಳ್ತಾರೆ. ಅಂದ್ರೆ 3 ಯೂನಿವರ್ಸಿಟಿ ಅಂದ್ರೆ ಇನ್ಸ್ಟಿಟ್ಯೂಟ್ ಸೇರಿ ಇದನ್ನ ಮಾಡಿದ್ದಾರೆ. ಜೋರಾಗಿ ಹೇಳ್ರಿ. ಇದನ್ನ DNA ಹೆಲಿಕ್ಸ್ ಅಂತ ಹೇಳ್ತಾರಲ್ಲ, ಇದೆಲ್ಲ ನೋಡಿದ್ರೆ DNA ಕಣ್ಣ ಕಾಣುತ್ತೆ. DNA ಹಿಂಗ್ ಸುಳ್ಳಿ ಇರ್ತೈತಿ. ಇದೆಲ್ಲ ಪಬ್ಲಿಕ್ಕಿಗೆ ಇರ್ತೈತಿ. ಪಬ್ಲಿಕ್ ಅವ್ರು ಬಾಡಿಗೆ ತಗೋಬೋದು. ಇದೆಲ್ಲ ಒಳಗೆ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಇದಾವೆ. ಅವ್ನು ಬಿಟ್ಟರೆ ಉಳಿದಿದ್ದು ಹಾಲು ಅವೆಲ್ಲ ಇರ್ತೈತಿ. ಅವನ್ನೆಲ್ಲ ರೆಂಟ್ ಮಾಡಿ ಇವೆಂಟ್ ಮಾಡ್ಬೋದು. ಇಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ, ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ, ಆ ಕಡೆ ಫುಟ್ಬಾಲ್ ಆಡೋಕ್ಕೆ, ಫೌಂಟೇನ್ ಐತಿ, ಇಲ್ಲೊಂದೆಲ್ಲ ನೀರು ಹರಿತೈತಿ. ಇದು ನೋಡಿ ಹೆಲಿಕ್ಸ್ ಒಳಗೆ ಐತದೆ. ಎಲ್ಲ 3 ಶೇಪ್. ಇದನ್ನ ಅಲ್ಲಿ ಬಿಲ್ಡಿಂಗ್ ತೋರಿಸ್ತೀವಿ, ಹೊಸ ಬಿಲ್ಡಿಂಗ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಅಲ್ಲೊಂದು ಸ್ಕೈ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಮೇಲೆ ನಡ್ಕೊತ ಹೋಗ್ಬೋದು. ಇಲ್ಲಿಂದ ನಡ್ಕೊಂಡು ಆ ಬಿಲ್ಡಿಂಗಿಗೆ ಹೋಗ್ಬೋದು ಮೇಲೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಈ ವ್ಲಾಗಲ್ಲಿ ನೀವೇನು ನೋಡ್ತೀರಿ ಅಂತಂದರೆ, ಇಂಡಿಯಾದಿಂದ ಬಂದಿದ್ದಾರಲ್ಲ ನಮ್ಮ ಅತ್ತೆ ಮಾಮ. ಸೊ ಅವರು ಅಮೇರಿಕಾದಲ್ಲಿ ಅವ್ರ ಮಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಜಾಗ ಎಲ್ಲ ಹೇಗಿದೆ, ಸುತ್ತಮುತ್ತ ಹೇಗಿದೆ ಅನ್ನೋದನ್ನೆಲ್ಲ ಅವರು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಇದೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ಏನೇನು ಅಂತಾರೆ ಅದನ್ನೆಲ್ಲ ನೋಡಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಂಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಅವ್ರು ನನಗೆ ಪ್ರೌಡ್ ಕೂಡ ಇದೆ. ಸೊ ಅವ್ರಿಗೂ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅವ್ರ ಮಗ ಇಲ್ಲಿ ಬಂದು ಇದೆಲ್ಲ ಕೆಲಸ ಮಾಡುವಂಥದ್ದನ್ನು ಅವರು ಕಣ್ಣಿಂದ ನೋಡ್ತಾ ಇದ್ದಾರಲ್ಲ. ಸೊ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಏನು ಹೇಳ್ರಿ ಅದ? ನೀರು ಕುಡಿಯೋದು, ಹೆಂಗೆ ಒತ್ತಿ ಕುಡಿಯೋದು. ಪಾರ್ಕ್ನಾಗೆ ಮಾಡಿರ್ತಾರೆ. ಅಲ್ಲಿ ತುಂಬಿಸ್ಕೋಬೋದು, ವಾಟರ್ ಬಾಟಲ್ ತುಂಬಿಸ್ಕೋಬೋದು ಅಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಕರ್ಕೊಂಡು ಬಂದ್ವಿ. ನನಗೆ ಅನ್ನಿಸ್ತು ಆ್ಯಕ್ಚುಲಿ ಅವರು ಇದನ್ನೆಲ್ಲ ನೋಡಬೇಕು, ಖುಷಿ ಪಡಬೇಕು. ಅಂದರೆ ಅವರ ಅಪ್ಪ ಅಮ್ಮಂಗೆ, ಎಲ್ಲರ ಅಪ್ಪ ಅಮ್ಮಂಗೆ ಒಂದು ಕನಸಿರುತ್ತಲ್ವ, ಅವ್ರ ಮಕ್ಕಳು ದೊಡ್ಡದಾಗಿ ಬೆಳಿಬೇಕು, ಅದನ್ನೆಲ್ಲ ನಾವು ನೋಡಬೇಕು ಅನ್ನೋದನ್ನ. ಸೊ ಯಾವ ಅಪ್ಪ ಅಮ್ಮಂಗೆ ಆಚಾರಲ್ಲ. ಸೊ ಇದನ್ನೆಲ್ಲ ನೋಡಿದರೆ ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗಂತೂ ಸಾರ್ಥಕ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ. ಕುತ್ಕೋಬಪ್ಪ ನೀನು.
ಹೆಂಗೆ ಅನಿಸ್ತೈತೆ ಇಂಡಿಯಾಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಕಸ ಏನು ಒಂದು ಚೂರು ಕಸ ಇಲ್ಲ ಗಿರಿ ಕ್ಲೀನ್ ಅಲ್ಲಲ್ಲೇ ಟ್ರಾಶ್ ಇಟ್ಟಿರ್ತಾರೆ, ಈ ಥರ ಟ್ರಾಶ್ ಬಾಕ್ಸ್ಗಳು ಇರ್ತಾರೆ. ಇದು ನನ್ನ ಹಸ್ಬೆಂಡ್ ವರ್ಕ್ ಮಾಡುವಂತಹ ಜಾಗದ ಹೊರಾಂಗಣ ಭಾಗಗಳನ್ನು ನಾನು ಅವರಿಗೂ ತೋರಿಸ್ತಾ ಇದ್ದೀನಿ, ಹಾಗೆ ನಿಮಗೂ ತೋರಿಸ್ತಾ ಇದ್ದೀವಿ. ಸೊ ಒಳಗಡೆ ಆಫೀಸ್ ಒಳಗಡೆ ಎಲ್ಲ ಹೇಗಿದೆ, ಅಲ್ಲೆಲ್ಲ ಎಲ್ಲಿ ಕೂತ್ಕೋತಾರೆ, ಎಲ್ಲಿ ಅವರು ಕಾನ್ಫರೆನ್ಸ್ ನಡೆಯುತ್ತೆ, ಹಾಗೆ ಎಲ್ಲಿ ಅವರು ಲಂಚ್ ಮಾಡ್ತಾರೆ, ಇದನ್ನೆಲ್ಲ ತೋರಿಸ್ಬೇಕು ಅಂತಂದರೆ ಅವರಿಗೆ ವಿಸಿಟರ್ ಪಾಸ್ ಇರಬೇಕು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅದನ್ನು ನಾನು ಶೂಟ್ ಮಾಡಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅದು ಇಲ್ಲಿಗಲ್ ಇಲ್ಲಿ ಅಂದರೆ ಅದು ಪ್ರೈವಸಿ ಇರುತ್ತೆ. ಇಲ್ಲಿಯ ಒಂದು ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತು, ಕ್ಯಾನ್ಸರ್ ರಿಸರ್ಚರು, ಅವರು ಸೈಂಟಿಸ್ಟ್ ಆಗಿರೋ ಕಾರಣದಿಂದ ಅದನ್ನು ಎಲ್ಲೂ ಹೊರಗಡೆ ಜಗತ್ತಿಗೆ ಬಿಟ್ಕೊಡೋ ಹಾಗೆ ಇಲ್ಲ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಇದಾದರೂ ತೋರಿಸ್ಬೋದಲ್ವಾ ನಿಮಗೆಲ್ಲರಿಗೂ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಒಂದು ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಜನ ವೀವರ್ಸ್ಗೆ ಪೇಷನ್ಸೇ ಇಲ್ಲ, ನನ್ನ ವೀವರ್ಸ್ಗೆ. ಯಾಕೆ ಅಂತಂದರೆ ಇನ್ನೂ ಅವರು ಬಂದು ಒಂದು ಸ್ವಲ್ಪ ದಿನವೇ ಆಗಿರೋದು, ಅವ್ರಿಗೆ ಬಂದಮೇಲೆ 15 ದಿನ ಜೆಟ್ಲಾಗಲ್ಲೇ ಹೋಗಿದೆ. ಬಿಕಾಸ್ ಅವ್ರಿಗೆ ಟ್ರಾವೆಲ್ ಮಾಡಿರೋ ಸುಸ್ತು, ಹಾಗೆ ಬೆಳಗ್ಗೆ ರಾತ್ರಿ ಅದಲು ಬದಲಾಗಿರುತ್ತೆ. ಸೊ ಬೆಳಗ್ಗೆ ಮಲ್ಕೊಳ್ತಾ ಇದ್ರು, ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಒಂದಿಷ್ಟು ಜನ ಏನು ಕಮೆಂಟ್ ಆಗ್ತಾರೆ ಅಂತಂದರೆ, ಬರೀ ಇಲ್ಲೇ ಕರ್ಕೊಂಡು ಹೋಗ್ತೀರಿ ಪಾರ್ಕಿಗೆ, ಗ್ರಾಸರಿ ಶಾಪಿಗೆ, ಅವ್ರನ್ನ ಬೇರೆ ಕಡೆ ಕರ್ಕೊಂಡೋಗಿ, ಅಲ್ಲಿ ಕರ್ಕೊಂಡೋಗಿ, ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ನಾನು ನಿಮಗೆಲ್ಲ ಒಂದು ಹೇಳೋ ಅಂಥದ್ದು, ಅವ್ರನ್ನ ಇವಾಗ ನೀವು ನಿಮ್ಮ ಅಪ್ಪ ಅಮ್ಮನ ಕರೆಸ್ಕೊಂಡಿರ್ತೀವಿ, ನೀವೆಲ್ಲೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರಿ, ತಮಿಳ್ನಾಡಿಗೋ ಕೇರಳಕ್ಕೋ ಟ್ರಾನ್ಸ್ಫರ್ ಆಗಿರ್ತೀರಿ ಅಂತ ಅಂದ್ಕೊಳ್ಳಿ. ಅವ್ರನ್ನ ಫಸ್ಟ್ ಕೇರಳ ತೋರಿಸ್ದಲೇ ನೀವು ಎಲ್ಲಿ ಟ್ರಾನ್ಸ್ಫರ್ ಆಗಿರ್ತೀರಲ್ಲ ಅಲ್ಲಿ ತೋರಿಸ್ದಲೇ ನೀವು ಡೆಲ್ಲಿಗೋ ಅಥವಾ ರಾಜಸ್ಥಾನ್ಗೋ ಬೇರೆ ಕಡೆ ಹಿಮಾಚಲ್ ಪ್ರದೇಶ್ಗೋ ಕರ್ಕೊಂಡು ಹೋಗ್ತೀರಾ. ಫಸ್ಟ್ ಅದನ್ನೇ ತೋರಿಸ್ತೀರಾ ತಾನೆ. ನಾವು ಅದೇ ಮಾಡ್ತಾ ಇರೋವಂಥದ್ದು. ಫಸ್ಟು ಇಲ್ಲಿಯ ಪಾರ್ಕು, ಇಲ್ಲಿ ಗ್ರಾಸರೀಸ್ ಹೇಗಿರುತ್ತೆ, ಅದು ಹೊಸ ದೇಶ, ಅವರಿಗೆ ಫಸ್ಟ್ ಟೈಮ್ ಬಂದಿರೋದು, ಬೇರೆ ಎಲ್ಲ ಹೊಸದಿರುತ್ತೆ. ಸೊ ಇದನ್ನು ಫಸ್ಟ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲಿ, ಮತ್ತು ಇವಾಗ ಟ್ರಾವೆಲ್ ಮಾಡಿ, ಮತ್ತು ಟ್ರಾವೆಲಿಂಗ್ ಇದ್ದೇ ಇರುತ್ತೆ. ಸ್ವಲ್ಪ ಪೇಷನ್ಸ್ ಇರಲಿ. ಆ್ಯಂಡ್ ನಾನು ಸ್ವಲ್ಪ ವಿಡಿಯೋ ಹಾಕೋದನ್ನು ಸ್ವಲ್ಪ 2 ದಿನ 3 ದಿನ ತೊಗೋತಾ ಇದ್ದೀನಿ. ಬಟ್ ಹೇಗೆ ಕಮೆಂಟ್ ಹಾಕ್ತಾರೆ ಅಂತಂದರೆ, ನಾವೆಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ, ಇಂಡ್ಯಾದಿಂದ ಇಲ್ಲಿಗೆ ಕರೆಸಿದ್ದೀವಿ ಅಂತ ಅಂದಮೇಲೆ ಅವ್ರಿಗೆ ಪೂರ್ತಿಯಾಗಿ ಅದು ಫೀಲ್ ಆಗಬೇಕು. ನನ್ನ ಮಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆ ಜಾಗನ ನೋಡಬೇಕು ಅನ್ನೋ ಆಸೆ ಇರುತ್ತೆ, ಇಲ್ಲಿಯ ಪಾರ್ಕ್ಗಳು ನೋಡಬೇಕು ಅನ್ನೋದು ಆಸೆ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ, ಬಟ್ ಇಲ್ಲಿದು ಫಸ್ಟ್ ತೋರಿಸ್ಕೋಬೇಕಲ್ಲ. ನಿಧಾನವಾಗಿ ಬೇರೆ ಕಡೆ ಅವ್ರು ಟ್ರಾವೆಲ್ ಮಾಡೋವಂಥದ್ದು, ಹೋಗುವಂಥದ್ದು, ನೋಡುವಂಥದ್ದು ಇದ್ದೇ ಇರುತ್ತೆ. ಸೊ ಕೆಲವು ಜನ ಭಾಳ ಫಾಸ್ಟ್ ಇರ್ತೀರಿ. ಸೊ ಸ್ವಲ್ಪ ಸ್ಲೋ ಡೌನ್ ಮಾಡಿ, ಸ್ವಲ್ಪ ತಾಳ್ಮೆ ಇರಲಿ. ಮುಂದಿನ ವ್ಲಾಗ್ಸ್ಗಳು ನೋಡಿ. ನಿನ್ನೆ ನಾನು ನಮ್ಮ ಅತ್ತೆಯ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ಹಾಕಿದ್ದೀನಿ, ಮೊನ್ನೆ ಇನ್ನೊಂದು ವ್ಲಾಗ್ ಹಾಕಿದ್ದೀನಿ. ಸೊ ಹಾಗಾಗಿ ಇವಾಗ ಡೈಲಿ ಹಾಕ್ತಾ ಇದ್ದೀನಿ. ಸೊ ಜನಕ್ಕೆ ನೋಡೋಕ್ಕೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಇರುತ್ತೆ, ಬೇಗ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಹೋಗಿ ನೋಡಿ, ಸೊ ನೋಡಿಬಿಟ್ಟು ಕಮೆಂಟ್ ಮಾಡಬೇಕು. ಹಾಗೆ ಇನ್ನೊಂದಿಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ನಾನು ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ ಇವಾಗ, ಬಿಕಾಸ್ ನಮಗೆ ಗೊತ್ತು ನಾವು ಹೇಗಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವುದು ಸರಿ ಯಾವುದು ತಪ್ಪು ಅಂತ. ಸೊ ಅವರು ಹೇಳ್ತಾರೆ, ಸೊ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಹಸ್ಬೆಂಡು ಅದೇ ಹೇಳ್ತಾರೆ. ಸೊ ನನಗೆ ಒಂದೊಂದು ಸತಿ ಅನಿಸುತ್ತೆ ಹೇಳಬೇಕು, ಇದಕ್ಕೊಂದು ವಿಡಿಯೋ ಮಾಡಿ ಹೇಳಬೇಕು ಅಂತ. ಬಟ್ ಆಮೇಲೆ ಅನಿಸುತ್ತೆ, ಸೊ ಅವ್ರಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಕೆಲವೊಂದನ್ನು ಅಲ್ಲೇ ಬಿಡಬೇಕಾಗತ್ತೆ, ಅದನ್ನು ನಾವು ಕ್ಯಾರಿ ಮಾಡೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದರು, ನಿಮ್ಮ ಅತ್ತೆ ಮಾವಂಗೆ ಹೊರಗಡೆ ಕರ್ಕೊಂಡೋಗಿ ನಿಮ್ಮ ಹಸ್ಬೆಂಡ್ ದುಡ್ಡು ಖರ್ಚು ಮಾಡಲಿ ಅವ್ರ ಅಪ್ಪ ಅಮ್ಮಂಗೆ ಅಂತ. ಅಫ್ಕೋರ್ಸ್ ದುಡ್ಡು ಖರ್ಚು ಮಾಡ್ದಲೇ ಅವ್ರನ್ನ ಇಂಡ್ಯಾದಿಂದ ಇಲ್ಲಿ ಕರ್ಕೊಂಬಂದಿರ್ತೀವ. ಲಕ್ಷಗಟ್ಟಲೆ ಖರ್ಚು ಮಾಡಿ ಇಲ್ಲಿ ಕರ್ಕೊಂಬಂದಿರೋದೆ ಅವರು ಖುಷಿ ಪಡಲಿ, ಅವ್ರ ಖುಷಿ. ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ, ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಅವರಿಗೆ ನಾವು ಇನ್ಶೂರೆನ್ಸ್ ಅಂತ ಇರುತ್ತೆ, ಇನ್ಶೂರೆನ್ಸ್ ತೊಗೋಬೇಕಾಗತ್ತೆ.
ಪ್ರತಿಯೊಂದೂ. ಆ್ಯಂಡ್ ಈಗ ವಾರ ನಡೀತಾ ಇರೋ ಕಾರಣ ಟಿಕೆಟ್ ಪ್ರೈಸ್ ತುಂಬಾ ಜಾಸ್ತಿ ಇತ್ತು. ಅಷ್ಟೆಲ್ಲ ತಲೆಗೆ ಇಟ್ಕೊಳ್ದಲೇ ನಾವು ಅಂದರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದನ್ನು ಅವರು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ನನಗೆ ಅದೊಂಥರ ಸಿಲ್ಲಿ ಅಂತ ಅನಿಸುತ್ತೆ. ಫಸ್ಟು ಎಷ್ಟೋ ಜನ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮನ ಊಟ ಮಾಡಿಸಿರೋದಿಲ್ಲ. ಎಷ್ಟೋ ಜನ ಅವ್ರ ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಬಟ್ಟೆ ಸೀರೆ ಕೊಡಿಸಿರೋದಿಲ್ಲ. ಎಷ್ಟೋ ಜನ ಅವ್ರ ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಫೋನ್ ಕೊಡಿಸಿರೋದಿಲ್ಲ. ಆ ಥರದವರೆಲ್ಲ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ ಈ ಥರ ನಮಗೆ. ಸೊ ಅದೆಲ್ಲ ನನಗೊಂಥರ ಕಾಮಿಡಿ ಅಂತ ಅನ್ನಿಸ್ಬಿಡುತ್ತೆ. ಇಟ್ಸ್ ಓಕೆ ಬಿಡಿ, ಅವರವರ ಥಿಂಕಿಂಗ್ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಜಸ್ಟ್ ನಿಮ್ಗೆ ಹಾಗೆ ಒಂದು ಕಮೆಂಟ್ನ ತಿಳಿಸ್ದೆ. ಈ ಥರ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಇವಾಗ ನಾವು ಎಲ್ಲ ಸುತ್ತಾಡಿಕೊಂಡು ಬಂದು ಒಂದು ಕಡೆ ಕುತ್ಕೊಂಡ್ವಿ. ಸೊ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹೊರಗಡೆಯಿಂದ ಊಟ ತೊಗೊಂಡು ಬಂದು ಕುತ್ಕೊಂಡು ಊಟ ಮಾಡೋ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಸಾಕರ್ ಗೇಮ್ ಆಡ್ತಾರೆ. ಸಾಕರ್ ಅಂತಂದರೆ ಫುಟ್ಬಾಲ್ ಥರ ಗೇಮ್ ಆಡ್ತಾರೆ. ಸೊ ಚರಿ ಇಲ್ಲಿ ಆಟ ಆಡಬೇಕು ಅವ್ರ ಪಪ್ಪನ ಜೊತೆ ಅಂತ ಇದ್ಲು. ಸೊ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆನೂ ಸೇರಿಕೊಂಡ್ರು. ಅವರಿಬ್ಬರ ಜೊತೆ 3 ಜನ ಸೇರಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರಿಗೆ ಕಾಲು ನೋವಿದೆ, ಮಂಡಿ ನೋವಿದೆ, ಬಟ್ ಸ್ಟಿಲ್ ಚರಿ ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಚರಿ ಜೊತೆ ಆಡೋಕ್ಕೆ ಇಷ್ಟ. ಸೊ ಹಾಗಾಗಿ ರೆಡಿ ಸ್ಟಾರ್ಟ್ ಗೋ. ಆಡ್ರಿ ಆಡ, ಅಜ್ಜಿ ಜೊತೆ ಆಡು ಸರಿ. ಆ್ಯಕ್ಚುಲಿ ಇದು ಸುಮಾರು ದೊಡ್ಡದಿದೆ. ಆ್ಯಂಡ್ ಎಲ್ಲ ಕಡೆಗೂ ಒಂದೊಂದು ಥರ ಒಂದು ಪ್ಲೇಸ್ಗಳನ್ನು ಮಾಡಿದ್ದಾರೆ ಕುತ್ಕೊಂಡು ತಿನ್ನೋವಂಥದ್ದು. ಹಾಗೆ ಒಂದು ಕಡೆ ಫಾಲ್ಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಬೆಳಗ್ಗೆ ಹೊತ್ತು ವಾಕಿಂಗಿಗೂ ಬರ್ಬೋದು. ಆ್ಯಂಡ್ ನಮ್ಮ ಮನೆಯಿಂದ ತುಂಬಾ ಹತ್ತಿರ, ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಅಲ್ವಾ. ಸೊ ಹಾಗಾಗಿ ಮಾರ್ನಿಂಗ್ ವಾಕ್ ಆದರೂ ಬರ್ಬೋದು, ಈವ್ನಿಂಗ್ ವಾಕ್ ಆದರೂ ಬರ್ಬೋದು. ಹಾಗೆ ಇಲ್ಲಿ ಎವ್ರಿ ಮಂತ್ ಯಾವಾಗಾದರೂ ಒಂದೊಂದು ಸತಿ, ಅಂದರೆ ಎವ್ರಿ ಮಂತ್ ಇರುತ್ತೆ, ಒಂದೊಂದು ಈವೆಂಟ್ ನಡೀತಾ ಇರುತ್ತೆ, ಏನಾದರೂ ಫೆಸ್ಟ್ ನಡೀತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೊಂದು ಕಡೆ ಕರ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ನೀರು ಬಿಡೋ ಥರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಒಂದು ಸುಮಾರು ದೊಡ್ಡದಿದೆ. ಸೊ ನಿಮಗೆ ಎಲ್ಲದನ್ನು ತೋರಿಸ್ತಾ ಹೋದರೆ ನಿಮಗೆ ಬೋರ್ ಆಗ್ಬೋದು. ಸೊ ಹಾಗಾಗಿ ಮೇಲ್ಮೇಲೆ ತೋರಿಸ್ತಾ ಇದ್ದೀವಿ. ಸೊ ಬೆಳಗ್ಗೆ ಹೋದರೂ ನಾವು ಮಧ್ಯಾಹ್ನ ತನಕ ಅಲ್ಲೇ ಆಯಿತು. ಸೊ ಎಲ್ಲ ಕಡೆನೂ ಹೋಗಿ ಅವ್ರಿಗೆಲ್ಲ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಯಾವಾಗ ಬೇಕಾದರೂ ಅವಾಗೂ ಬರಬಹುದು. ನನ್ನ ಹಸ್ಬೆಂಡಿಗೆಲ್ಲ ಆ್ಯಕ್ಸಸ್ ಇರುತ್ತೆ. ಆ್ಯಂಡ್ ಪಬ್ಲಿಕ್ಕಿಗೂ ಸ್ವಲ್ಪ ಆ್ಯಕ್ಸಸ್ ಇದೆ ಹೊರಗಡೆದೆಲ್ಲ. ನೋಡ್ತದ ಇಲ್ಲ ನೋಡು. ಅಲ್ಲೈತಲ್ಲ, ಅಲ್ಲಿ ಸ್ಕೈ ಬ್ರಿಡ್ಜ್ ಕಟ್ಟಾಕತ್ತಾರ ಹೊಸದು. ಮ್ಯಾಲಿಂದ ಈ ಕಡೆಯಿಂದ ಈ ಕ್ಯಾಂಪಸ್ಸಿಂದ ಅಲ್ಲಿ ಕಾರ್ ಹೋಗ್ತಾವಲ್ಲ ನೋಡಿದ್ವಿ. ಅಲ್ಲಿ ಆ ಓಲ್ಡ್ ಸ್ಪ್ಯಾನಿಷಿಗೆ ಕೆಳಗೆ ಹೋಗೋದು ತ್ರಾಸ ಆಗ್ತೈತೆ ಅಂತ ಹಿಂಗೆ ಮೇಲಿನ ಸ್ಕೈ ಬ್ರಿಡ್ಜ್ ಕಟ್ಟಿ ಆ ಬಿಲ್ಡಿಂಗ್ ಕಾಣಿಸುತ್ತಲ್ಲ, ಆ ಬಿಲ್ಡಿಂಗಿಗೆ ಅಲ್ಲೊಂದು ಸ್ಕೂಲ್ ಬಂದಿರ್ತೈತೆ. ಅವೆರಡಕ್ಕೂ ಜಾಯಿನ್ ಮಾಡ್ತಾರೆ. ಅಲ್ಲಿಂದನೇ ವಾಕ್ ಮಾಡ್ಕೊಂಡು ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೋದು ಆರಾಮಾಗಿ. ಹೋಗಿ ಆ ಕಡೆ ಹಾಂ, ಆ ಬಿಲ್ಡಿಂಗ್ ಅಲ್ಲಿಂದ ನಮ್ಗೆ ಇನ್ನೊಂದು ಬಿಲ್ಡಿಂಗ್ ಐತಲ್ಲ, ಚಂದ ಐತೆ ಕಲರ್. ಏನವು ಬೀಜನ? ಬೀಜ ಇದು ಹೂವಮ್ಮ, ಇದು ಹೂ. ಹೂವಾಗಿ ಬೀಜ ಆಗೈತಿ. ಇದು ಹೂ ಆಗೈತಿ. ಹೂವೆಲ್ಲ ಉದುರಿ ಇದು ಬೀಜ ಆಗೈತಿ. ಇದು ಬೀಜ.
ಇಷ್ಟು ತನಕ ಎಲ್ಲ ಹೊರಗಡೆ ನೋಡಿದ್ವಿ. ಇವಾಗ ಒಳಗಡೆ ಹೋಗೋಣ. ಇದು ಒನ್ ಆಫ್ ದ ಬಿಲ್ಡಿಂಗು, ಅಂದರೆ ಇಷ್ಟೊತ್ತು ನೋಡಿದ್ರಲ್ಲ ಅದರಲ್ಲಿ ಒಂದು ಬಿಲ್ಡಿಂಗಲ್ಲಿ ಪ್ರತಿ ಮಂತ್ ಎಂಡಿನ ಶುಕ್ರವಾರ ಮಕ್ಕಳಿಗೆ ಅಂತ ಒಂದು ಮೂವಿನ ಹಾಕ್ತಾರೆ, ಮಕ್ಕಳ ಮೂವಿಗಳನ್ನು ಇಲ್ಲಿ ಹಾಕ್ತಾರೆ. ಸೊ ಒಳಗಡೆ ನೋಡ್ತಾ ಇರ್ಬೋದು, ನಮ್ಮ ಅತ್ತೆ ಮಾವನ ಇನ್ನೊಂದು ದಿನ ಇಲ್ಲಿಗೆ ಕರ್ಕೊಂಡು ಬಂದ್ವಿ, ಅಂದರೆ ಮೂವಿ ನೋಡೋಕ್ಕೆ. ಚರಿ ಎಂಜಾಯ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ನೋಡ್ತಾ ಇದ್ದೀರಲ್ಲ ಈ ಥರ ಇದೆ. ಇಲ್ಲಿ ಏನು ಅಂತಂದರೆ ಫ್ರೀಯಾಗಿ ಪಾಪ್ಕಾರ್ನ್ನ ಕೂಡ ಕೊಡ್ತಾರೆ. ಫಿಲ್ಮ್ ಆರಾಮಾಗಿ ದೊಡ್ಡ ಸ್ಕ್ರೀನ್ ಇದೆ, ಮುಂದೆ ಎಲ್ಲ ದೊಡ್ಡದಾದಂತಹ ಸಿಂಗಲ್ ಚೇರ್ಗಳನ್ನು ಹಾಕಿದ್ದಾರೆ ಈ ಥರ. ಆ್ಯಂಡ್ ಹಿಂದೆ ಕೂಡ ಸ್ಟೆಪ್ಸ್ ಮಾಡಿ ಅದಕ್ಕೆ ಸೀಟ್ ಕೂಡ ಹಾಕಿದ್ದಾರೆ. ಸೊ ಕುಷನ್ಗಳನ್ನು ಹಾಕಿದ್ದಾರೆ, ಆರಾಮಾಗಿ ಸ್ಟೆಪ್ಸ್ಗಳ ಮೇಲೆ ಕುತ್ಕೊಂಡು ಫಿಲ್ಮ್ ನೋಡಬಹುದು. ಸೊ ಇಲ್ಲಿ ನಾವು ವಿಕ್ಡ್ ಮೂವಿನ ನೋಡ್ತಾ ಇದ್ದೀವಿ. ಇದು ಒಂದು ಸಂಜೆ 6 ಗಂಟೆಯಿಂದ ಶುರುವಾಗುವಂಥ ಒಂದು ಮೂವಿ, ಫ್ರೈಡೇ ಈವ್ನಿಂಗ್. ಆ್ಯಂಡ್ ನಾವು ಬಂದು ಲಾಸ್ಟಿಗೆ ಕುತ್ಕೊಂಡಿದ್ದೀವಿ. ನನಗೆ ಬೆನ್ನಿಗೆ ಹೊರ್ಕೊಳಕ್ಕೆ ಬೇಕು ಅಂತ ಆರಾಮಾಗಿ ಕಾಲು ಚಚ್ಕೊಂಡು ಕುತ್ಕೋಬೋದು, ಚಕ್ಲು ಬುಕ್ಲು ಹಾಕೊಂಡು ಕುತ್ಕೋಬೋದು ಅಂತ ಹಿಂದೆ ಬಂದು ಕುತ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. ಎಲ್ಲ ಸುಮಾರು ಜನ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಹಾಗೆ ಇನ್ನೊಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಇರ್ತವೆ ಮಕ್ಕಳಿಗೆ. ಸೊ ನಾವು ಒಂದಿಷ್ಟು ಪಾಪ್ಕಾರ್ನ್ನ ಮನೆಯಿಂದ ತೊಗೊಂಡೋಗಿದ್ವಿ. ಆ್ಯಂಡ್ ಅಲ್ಲೂ ಕೂಡ ಪಾಪ್ಕಾರ್ನ್ನ ಮಾಡಿ ಕೊಡ್ತಾರೆ. ಸೊ ಯಾರು ಎಷ್ಟು ಬೇಕಾದರೂ ತೊಗೊಂಡು ಹೋಗ್ಬೋದು ಅಲ್ಲೇ ತಿನ್ನೋಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಟಿವಿಟಿ ಅಂತ ಹೇಳಿದ್ನಲ್ಲ, ಮಕ್ಕಳೆಲ್ಲ ಹೋಗ್ಬಿಟ್ಟು ಮೂವಿ ನೋಡಿಕೊಂಡು ಅಲ್ಲಿ ಏನಾದರೂ ಕ್ರಾಫ್ಟ್ ಮಾಡೋ ಥರ ಇರುತ್ತೆ. ಸೊ ನಾವಂತೂ ಅಲ್ರಾಮ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಎವ್ರಿ ಫ್ರೈಡೇ ಅಂದರೆ ವೆಬ್ಸೈಟಲ್ಲಿ ಹಾಕಿರ್ತಾರೆ ಯಾವತ್ತಿನ ದಿನ ಯಾವ್ಯಾವ ಮೂವಿ ಶೋ ಇದೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಇಷ್ಟವಾದಂತಹ ಮೂವಿ ಅಥವಾ ಚರಿ ಇಷ್ಟವಾದಂತಹ ಮೂವಿನ ನಾವು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅವತ್ತಿನ ದಿನ ಈವ್ನಿಂಗ್ ಹೋಗಿ ನಾವು ನೋಡ್ತೀವಿ. ಸೊ ಮನೆಯಿಂದ ನಾನು ಲೆಮನೇಡು ಮತ್ತು ಪಾಪ್ಕಾರ್ನ್ ಕೂಡ ತೊಗೊಂಡು ಬಂದಿದ್ವಿ. ಸ್ವಲ್ಪ ಡ್ರಿಂಕ್ ಕುಡ್ಕೊಂಡು ಆರಾಮಾಗಿ ತಿನ್ಕೊಂಡು ಮೂವಿ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಚರಿ ಹೋಗಿ ಅವಳಿಗೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿವಿಟಿ ಮಾಡೋದಂದರೆ ತುಂಬಾ ಇಷ್ಟ. ಸೊ ಆಲ್ರೆಡಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಪ್ಲೇ ಡೋಗಳು ಕೊಟ್ಟಿರ್ತಾರೆ. ಹಾಗೆ ಒಂದಿಷ್ಟು ಫೆದರ್ಸ್ಗಳನ್ನು ಮತ್ತು ಸ್ಯಾಂಡು, ಸ್ಲೈಮು ಈ ಥರದನ್ನೆಲ್ಲ ಇಟ್ಟಿರ್ತಾರೆ ಅಲ್ಲಿ. ಅವರು ತಿನ್ಕೊಂಡು ಮೂವಿ ನೋಡಿಕೊಂಡು ಎಂಜಾಯ್ ಮಾಡೋ ಥರ. ಸೊ ಅಲ್ಲಿ ನೋಡ್ತಾ ಇರ್ಬೋದು. ನನಗೆ ರಿಯಲಿ ಮೂವಿ ಇಷ್ಟ ಆಗಿತ್ತು. ನಾನು ನೋಡೋದಕ್ಕಿಂತ ಮುಂಚೆ ಪ್ರಿನ್ಸಸ್ಸು ವಿಚ್ಚು ಚೆನ್ನಾಗಿತ್ತಂತ ನಾನು ಅದು ಸ್ವಲ್ಪ ಬೋರ್ ಆಗ್ತಿತ್ತಂತ ಕೆಳಗಡೆ ಹೋಗಿ ನಾನು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಕೊಂಡ್ಬಂದಿದ್ದೆ. ಒಂದು ಬ್ಲ್ಯಾಕ್ ಕಲರ್ ಇದು ತಂದು ನಾನು ಅದು ಬಾಲ್ ಮಾಡಿ ಕೊರೋಮಿ ಮಾಡಿ ಮತ್ತು ಕರೋಮಿಗೆ ಒಂದು ಪಿಂಕ್ ಟೇಲು, ಆಮೇಲೆ ನಂದು ಲೆಮನೇಡ್ ಕುಡಿತಿದ್ನ. ಆಮೇಲೆ ಬೀನು ಮಾಡಿದ್ದೆ, ಬ್ಯಾಟ್ ಮಾಡಿದ್ದೆ, ಅದಕ್ಕೆ ಒಂದು ಫ್ಲವರ್ ಮಾಡಿದ್ದೆ, ಆಮೇಲೆ ಬೀ ಮಾಡಿದ್ದೆ. ಕ್ಯೂಟ್ ಆಗಿದೆ. ಬೀ ಮಾಡಿದ್ದಾಳೆ, ಒಂದು ಬ್ಯಾಟ್ ಮಾಡಿದ್ದಾಳೆ, ಮತ್ತೆ ಕರೋಮಿಯನ್ನು ಕ್ಯಾಟ್ ಮಾಡಿದ್ದಾಳಲ್ಲ ಸರಿ. ಮತ್ತಿನ್ನೇನು ಫ್ಲವರ್ ಮಾಡಿದ್ದಲ್ಲ, ಗ್ರೀನ್ ಫ್ಲವರ್ ಮಾಡಿದೀಯಾ? ಇಷ್ಟು ಕ್ಯೂಟ್ ಆಗಿದ್ದಾವೆ ಚರಿ ಅವ. ಫ್ರೆಂಡ್ ಬಂದಿದ್ದ. ನಿನ್ ಫ್ರೆಂಡು ಬಂದಿದ್ದಾಳಲ್ಲ ಆದ್ಯ. ಅವತ್ತಿನ ದಿನ ಬರೀ ಬೆಳಗ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಂಡು ಹೋಗಿದ್ವಿ. ಇದು ಬಂದು ಲೈಟ್ಸ್ ಎಲ್ಲ ಹಾಕಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ಲಿ ಮೂವಿ ನೋಡಿಕೊಂಡು ಹಾಗೆ ಇಲ್ಲಿ ಕರ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಂತ ಅನ್ನಿಸ್ತಾ ಇದೆ. ನೀರು, ಆ ಲೈಟ್ಸ್ ಬ್ಯೂಟಿಫುಲ್ ಆಗಿದೆ. ಹಾಗೆ ಮೇಲ್ಗಡೆ ತುಂಬ ಕಲರ್ಫುಲ್ ಆಗಿದೆ ಅದು ಕಾರಂಜಿ ಹತ್ರ ಲೈಟ್ಸು. ಬೆಳಗ್ಗೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಗ್ರೀನರಿ ಜೊತೆ. ಹಾಗೆ ರಾತ್ರಿ ಈ ಲೈಟ್ಸ್ಗಳ ಜೊತೆ ನೋಡೋಕ್ಕೆ ಇನ್ನೊಂಥರ ಖುಷಿ ಕೊಡುತ್ತೆ. ಸೊ ಅದನ್ನು ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ನಮ್ಮ ಅತ್ತೆ ಮಾವನು ಅಷ್ಟೇ ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ನಿನ್ನ ಫೋನ್ ಕೊಡಿ ಸ್ವಲ್ಪ, ನೀನು ಇಟ್ಕೋ, ಜೇಬ್ನಾಗ ಇಟ್ಕೋತೀನಿ. ಏನು ಬೆಳೆಲ್ತಾವ ಸಣ್ಣ ಬೇಕು. ಈ ವಿಡಿಯೋನ ಅಂದರೆ
ಹಾಗೆ ಇಲ್ಲಿ ಆಟ ಆಡೋಕ್ಕೆ ಟೇಬಲ್ ಟೆನ್ನಿಸ್ ಕೂಡ ಇದೆ. ಸೊ ಅವತ್ತು ಬೆಳಗ್ಗೆ ನಾವು ಮಿಸ್ ಮಾಡಿದ್ವಿ ಇದನ್ನೆಲ್ಲ ತೋರಿಸೋವಂಥದ್ದು. ಸೊ ಇವಾಗ ಚರಿ ಆಟ ಆಡೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಆಟ ಆಡ್ತಾ ಇದ್ದೀವಿ ನಾನು ಚರಿ. ಇಟಲಿಂಗಪ್ಪಿ ಅತ್ತೆ ಸೊಸೆ ಕದನ ಅಡಿಗೆ ಮನೆಯಿಂದ ಆಚೆ ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.